ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ಬಲಾರಿಷ್ಠದ ಬಗ್ಗೆ. ಬಲಾರಿಷ್ಠ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಯೂಸ್ ಮಾಡ್ಲಿಕ್ಕೆ ಹೇಳ್ತಾರೆ, ಇದ್ರ ಒಳಗಡೆ ಘಟಕ ದ್ರವ್ಯ ಏನೇನು ಇರ್ತಾವು, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು, ಇದನ್ನ ತೊಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಕೋಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಬಲಾರಿಷ್ಠ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ನಿಮ್ಗೆ ಯಾವುದೇ ರೀತಿಯಾದ ವಾತ ಸಂಬಂಧಿತ ಪ್ರಾಬ್ಲಮ್ ಇದೆ, ವಾತ ಸಂಬಂಧಿತ ರೋಗ ಇದೆ ಅಂದ್ರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆ ಔಷಧಿ ರೀ ಇದು. ಈ ಉದಾಹರಣೆಗೆ ನಿಮ್ಗೆ ಮೈ ಕೈ ಬಹಳ ಜಾಸ್ತಿ ನೋವ್ತಾವಂದ್ರ, ಇಲ್ಲ ನಿಮ್ಗೆ ಸಂಧಿವಾತ ಮೊಣಕಾಲು ನೋವು ಐತೆ ಅಂದ್ರೆ, ಆಮವಾತ ಸಮಸ್ಯೆ ಆಗೈತೆ ಅಂದ್ರೆ, ಗೌಟಿ ಅರ್ಥರೈಟಿಸ್ ಗಾಠಿಯ ಆಗೈತೆ ಅಂದ್ರೆ, ಇಲ್ಲ ನಿಮ್ಗೆ ಪೋಷಕ ತತ್ವ ಬಹಳ ಅಭಾವದಿಂದ ಮಾಲ್ ನರಿಶ್ಮೆಂಟ್ ಆಗೈತೆ ಅಂದ್ರೆ ಅಲ್ಲಿ ನಿಮ್ಗೆ ಇದು ಒಳ್ಳೆ ಸಪೋರ್ಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ತಿಂದಿದ್ದ ಆಹಾರ ನಿಮ್ಗೆ ಪಾಚನ ಆಗ್ತಾ ಇಲ್ಲ ಅಂದ್ರೆ ಪಾಚನ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ಗೆ ಬಹಳ ಜಾಸ್ತಿ ಕೆಮ್ಮಿನ ಸಮಸ್ಯೆ ಐತಂದ್ರೆ ಕೆಮ್ಮು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಮತ್ತು TB ಪೇಷಂಟ್ಸ್ ಯಾರು ಇರ್ತಾರೆ ನೋಡ್ರಿ, ಟ್ಯೂಬರ್ಕುಲೋಸಿಸ್ ಪೇಷಂಟ್, ಅವ್ರು ಬಹಳ ಜಾಸ್ತಿ ವೀಕ್ ಇರ್ತಾರೆ, ಅಂಥದ್ರಲ್ಲಿ ಶಕ್ತಿ ಪ್ರದಾನ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಮತ್ತು ಯಾರು ಪದೇ ಪದೇ ಇನ್ಫೆಕ್ಷನ್ ಆಗ್ತಿರ್ತೈತಿ, ಯಾರಿಗೆ ರೋಗ ಪ್ರತಿರೋಧ ಕ್ಷಮತೆ ಬಹಳ ಜಾಸ್ತಿ ಕಡಿಮೆ ಇರ್ತೈತಿ, ಅವ್ರ ಇಮ್ಯುನಿಟಿಯನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಯಾರಿಗೆ ಬಹಳ ಜಾಸ್ತಿ ಆಯಾಸ ಆಗೋದು, ಸುಸ್ತಾಗೋದು, ಮೈಕೈ ನೋವು ಸಮಸ್ಯೆ ಇರ್ತೈತಿ, ಅದನ್ನೆಲ್ಲ ಕೂಡ ಗುಣಪಡಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಈ ಘಟಕ ದ್ರವ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದ್ರೊಳಗಡೆ ಬಲ, ಅಶ್ವಗಂಧ, ದಾಯಿಫೂಲ, ಶತಾವರಿ, ಎರಂಡಮೂಲ, ರಾಸನ, ಛೋಟಿ ಇಲಾಯ್ಚಿ, ಗಂಧ ಪ್ರಸಾರಣಿ, ಲವಂಗ, ಖುಷ್, ಗೋಕುರು, ಗುರ್ ಇವನ್ನೆಲ್ಲ ಸೇರಿಸಿ ಇದನ್ನ ತಯಾರು ಮಾಡ್ಲಾಗ್ತೈತ್ರಿ. ಈಗ ಇದ್ರ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೇನೆ ರೀ. ನಾನು ನಿಮ್ಗೆ ಮೊದಲು ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೇನೆ. ಇಲ್ಲಿ ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವ್ರು ಇರ್ತಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಸೊ ಅಲ್ಲಿ ನೋಡ್ರಿ 15 20 ml ಬಲಾರಿಷ್ಠ ಏನಿದೆ ಇದನ್ನ ನೀವು ಅರ್ಧ ಗ್ಲಾಸ್ ಉಗುರುಬೆಚ್ಚ ನೀರನ್ನ ಚಂದಾಗ ಮಿಕ್ಸ್ ಮಾಡ್ಕೊರಿ, ಚಮಚ ತೊಗೊಂಡು ಕಡ್ಡಾಡಿಸ್ಕೊರಿ. ಈ ರೀತಿ ತಯಾರು ಮಾಡ್ಕೊಂಡಾದ್ಮೇಲೆ ಇದನ್ನ ನೀವು ದಿನಕ್ಕೆ 2 ಹೊತ್ತು, ಬೆಳಿಗ್ಗೊಮ್ಮೆ ರಾತ್ರಿಗೊಮ್ಮೆ ತೊಗೋಬಹುದು. ಊಟ ಆದ ನಂತರ ಇದನ್ನ ಸೇವನೆ ಮಾಡ್ಬೇಕ್ರಿ, ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗ ಎಷ್ಟು ದಿನದ ಮಟ್ಟ ಇದನ್ನ ಸೇವನೆ ಮಾಡಬೇಕು, ಸೊ ನೋಡಿ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ನಿಮ್ಗೆ ಯಾವ ಸಮಸ್ಯೆ ಸಂಬಂಧ ಅವ್ರಿಂದ ಕೊಡೋ ಅಂತಾರೆ, ಎಷ್ಟು ಹಳೆ ಸಮಸ್ಯೆ, ಮತ್ತು ನಿಮ್ಮ ಬಾಡಿ ಕಂಡೀಷನ್ ಏನಿದೆ, ನಿಮ್ಮ ರಿಪೋರ್ಟ್ಸ್ ಏನು ಹೇಳ್ತಾ ಇದೆ, ಮತ್ತು ಇದ್ರ ಜೊತೆ ಡಾಕ್ಟರ್ ನಿಮ್ಗೆ ಸಪೋರ್ಟಿವ್ ಮೆಡಿಕೇಶನ್ ಏನು ಕೊಡೋ ಅಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದನ್ನು ನಿಮ್ಗೆ ತೊಗೊಳಿಕ್ಕೆ ಹೇಳೋ ಅಂತಾರೆ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬೇಕಾಗ್ತೈತಿ. ಇದನ್ನು ತೊಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಸೊ ನೋಡ್ರಿ, ಡಾಕ್ಟ್ರ್ ಹೇಳೋ ಪ್ರಮಾಣಕ್ಕಿಂತ ಭಾಳ ಜಾಸ್ತಿ ಪ್ರಮಾಣದಾಗ ನೀವು ಏನಾರ ಉಪಯೋಗ ಮಾಡಕ್ಕೆ ಕುಂತೀರ ಅಂದ್ರೆ ನಿಮ್ಗೆ ಎದೆ ಉರಿ, ಹೊಟ್ಟೆ ಉರಿ ಆಗ್ಬೋದು. ಯಾಕಂದ್ರೆ ಇದ್ರೊಳಗೆ 5-10% ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಇರ್ತೈತೆ ರೀ. ಯಾಕಂದ್ರೆ ಮೆಡಿಸಿನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸಿ ಒಂದು ಕಡೆ ಇದನ್ನ ಇಟ್ಟಾಗ ಅದ್ರೊಳಗಡೆ ನ್ಯಾಚುರಲಿ ಫರ್ಮೆಂಟೇಷನ್ ಆಗ್ತೈತಿ, ಅದ್ರ ಸಂಬಂಧ ಅದ್ರೊಳಗಡೆ ನ್ಯಾಚುರಲಿ ಆಲ್ಕೋಹಾಲ್ ಪ್ರೊಡಕ್ಷನ್ ಆಗ್ತೈತಿ, ಅದ್ರ ಸಂಬಂಧ ಇದನ್ನ ಜಾಸ್ತಿ ಪ್ರಮಾಣದ ತೊಗೊಂಡ್ರೆ ಎದೆ ಉರಿ, ಹೊಟ್ಟೆ ಉರಿ ಆಗ್ಬೋದು ರೀ. ಯಾರು ಇದನ್ನ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು. ಕಾಂಟ್ರಾಂಡಿಕೇಶನ್ ಏನು, ಸೊ ಇದ್ರೊಳಗೆ ಘಟಕ ದ್ರವ್ಯ ನಾನು ನಿಮ್ಗೆ ಏನೇನು ತಿಳಿಸ್ಕೊಟ್ಟಿನಿ, ಯಾವುದೇ ಘಟಕ ದ್ರವ್ಯ ನಿಮ್ಗೆ ಮೊದಲು ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಯಾರಿಗೆ ಮೊದ್ಲಾಕಿಂತನೇ ಅಸಿಡಿಟಿ ಸಮಸ್ಯೆ ಇದೆ, ಹೊಟ್ಟೆ ಒಳಗಡೆ ಹುಣ್ಣಿದೆ, ಕರಳು ಒಳಗಡೆ ಹುಣ್ಣಿದೆ, ಅವ್ರು ಇದನ್ನ ತೊಗೊಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇದ್ರೊಳಗೆ 5-10% ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಇರ್ತೈತಿ. ಅಂಥವ್ರು ಇದನ್ನ ತೊಗೊಂಡ್ರೆ ಹೊಟ್ಟೆ ಸಮಸ್ಯೆ ಇನ್ನಿಟ್ಟು ಜಾಸ್ತಿ ತೊಂದರೆ ಆಗ್ಬೋದು. ಮತ್ತು ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾರ್ದೆ ಇದನ್ನ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 232 ರೂಪಾಯಿದಾಗ 450 ml ಬಾಟಲ್ ನಿಮ್ಗೆ ಸಿಗ್ತೈತ್ರಿ. ಬೈದ್ಯನಾಥ್ ಕಂಪ್ನಿ ಅವ್ರದ್ದು ಬಲಾರಿಷ್ಠ. ನಾನು ನಿಮ್ಗೆ ಮೊದಲೇ ತಿಳಿಸ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಸೊ ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ಬಲಾರಿಷ್ಠನ್ನು ತಯಾರು ಮಾಡ್ತಾರೆ. ನೀವು ಯಾವ್ದಾರ ಬ್ರ್ಯಾಂಡಿನ ತೊಗೋಬೋದು, ಎಲ್ಲದ್ರಾಗೂ ಸೇಮ್ ಇಂಗ್ರೀಡಿಯೆಂಟ್, ಸೇಮ್ ಆ್ಯಕ್ಷನ್ ಇರ್ತೈತ್ರಿ. ಆದರೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಇದ್ರ ರೇಟ್ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು ರೀ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು.
ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕು. ಆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿಬಿಡ್ರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಲ್ಲ ಯಾರ ಜೊತೆಗೆ ಈ ವಿಡಿಯೋ ಯಾರಿಗೆ ಬೇಕಾಗಿರ್ತೈತೆ ಅವ್ರ ಜೊತೆ ಕೂಡ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವುದು ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.